ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್. ಕಣ್ಣು ಕಾಣ್ತಿರ್ಲಿಲ್ಲ, ರಾತ್ರಿ ಹೊತ್ತು ತಡಕಾಡ್ತಿದ್ದೆ, ಇವಾಗ ಚೆನ್ನಾಗಿ ಕಾಣ್ತಾ ಇದ್ದದೆ. ನನಗೂ ಬ್ಯಾಕ್ ಪೇನ್ ಇತ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನನಗೆ. ನಾನು ಗಂಗೋತ್ರಿಯಿಂದ ಬಂದದ್ದು. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿ ಎಪಿಸೋಡ್ಗಳಲ್ಲೂ ಕೂಡ, ಪ್ರತಿ ವಿಡಿಯೋದಲ್ಲೂ ಕೂಡ ತುಂಬ ಸರಳವಾದ, ಅಂದರೆ ತುಂಬ ಖರ್ಚು ಮಾಡ್ದೇ, ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ, ತುಂಬ ದುಡ್ಡನ್ನು ತೊಗೊಂಡೋಗಿ ಏನಾದರೂ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಆಮೇಲೆ ಔಷಧಿಗಳನ್ನ ರೆಡಿ ಮಾಡಬೇಕು ಅಂತ ಒಂದು ಪ್ರಮೇಯ ಇಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಔಷಧಿಗಳನ್ನು ಮಾಡುವಂಥ ಒಂದು ವಿಧಾನವನ್ನು ತಿಳಿಸುವಂಥ ಏಕೈಕ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು. ಸ್ನೇಹಿತರೆ, ಈ ದಿನ ಬಾಯಿಯ ದುರ್ಗಂಧ, ಬಾಯಿನಲ್ಲಿ ತುಂಬ ದುರ್ಗಂಧ ಬರ್ತಾ ಇರ್ತದೆ. ಬ್ರಷ್ ಮಾಡ್ತೀವಿ ನಾವು, ಬೆಳಿಗ್ಗೆ ಸಂಜೆ ಎಲ್ಲ ಬ್ರಷ್ ಮಾಡ್ತಾ ಇರ್ತೀವಿ. ಆದರೂ ಆಫೀಸ್ನಲ್ಲಿ ಮಾತಾಡಬೇಕು, ಸ್ನೇಹಿತರ ಜೊತೆ ಮಾತಾಡಬೇಕು, ಎದುರುಗಡೆ ಕೂತ್ಕೊಂಡಿರೋರ ಜೊತೆ ಮಾತಾಡಬೇಕು, ಈ ಥರ ಮಾತಾಡಿದಾಗ ಬಾಯಿನಲ್ಲಿ ದುರ್ಗಂಧ ಬರ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥವ್ರು. ಏನು ಮಾಡಬೇಕಂತಂದರೆ, ಇದಕ್ಕೆ ಕಾರಣಗಳು ಹಲವಾರು. ಬಾಯಿಯ ದುರ್ಗಂಧಕ್ಕೆ ಕಾರಣಗಳು ಹಲವಾರು ಇರ್ತವೆ. ಹೊಟ್ಟೆಯ ವಾತಾಪಿತ್ತ ಕಫ ಏನು ಹೇಳ್ತೀವಿ, ಹೊಟ್ಟೆಯಲ್ಲಿ ಸರಿಯಾದ ರೀತಿಯಲ್ಲಿ ಆ ಜೀರ್ಣಶಕ್ತಿ ಸರಿ ಇಲ್ಲ, ಮತ್ತು ತುಂಬ ಅತಿಯಾದ ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರಿಗೆ, ಪಚನ ಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ ಅಂತಕ್ಕಂಥವ್ರಿಗೆ ಈ ಒಂದು ಸಮಸ್ಯೆ ಬರುತ್ತೆ. ನಾವು ಬಾಯಿಯ ದುರ್ಗಂಧವನ್ನು ಸರಿ ಮಾಡ್ಕೋಬೇಕಾದ್ರೆ ಹೊಟ್ಟೆಯನ್ನು ಶುದ್ಧೀಕರಣ ಮಾಡಿ ಮಾಡಿಕೊಂಡಾಗ ಈ ಒಂದು ಸಮಸ್ಯೆ ಪರಿಹಾರವಾಗುತ್ತೆ. ಆದ್ರೂ ಇದೆಲ್ಲ ಸರಿ ಇದೆ, ಆದರೂ ಬಾಯಿಯ ದುರ್ಗಂಧವನ್ನು ಸರಿ ಮಾಡ್ಕೋಬೇಕು, ದಯವಿಟ್ಟು ಮನೆಮದ್ದನ್ನು ತಿಳಿಸಿ ಅಂತ ಕೇಳ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆಮದ್ದನ್ನು ಬಳಸ್ಬೋದು. ತುಂಬ ಸರಳವಾದ ಮನೆಮದ್ದು ಏನಂತ ಅಂದರೆ ತುಳಸಿ. ನಿಮ್ಮ ಎಲ್ಲರ ಮನೆಯ ಮುಂದೆ ಇರತಕ್ಕಂಥ ತುಳಸಿ ಗಿಡ, ಈ ಒಂದು ತುಳಸಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಜಿಗಿತಾ ಬಂದರೆ, ಅಂದರೆ ಇದರ ರಸವನ್ನು ಜಿಗಿದು ಕುಡಿಬೋದು ಮತ್ತು ಅದರ ಎಲೆಯನ್ನು ಸಂಪೂರ್ಣವಾಗಿ ನಾವು ತಿನ್ಬೋದು. ಶುದ್ಧ ನೀರಿನಲ್ಲಿ ತೊಳೆದು, ಯಾರಿಗೆ ಈ ಬಾಯಿಯ ದುರ್ಗಂಧ ಸಮಸ್ಯೆ ಇದೆ, ಒಂದು 10ರಿಂದ 15 ಎಲೆಗಳನ್ನು, ಒಂದು 20 ಎಲೆಗಳನ್ನು ತೆಗೆದುಕೊಂಡು ಪಾಕೆಟಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಈ ಎಲೆಗಳನ್ನು 1 ಗಂಟೆಗೆ 1 ಎಲೆಯಂತೆ ತಿಂತಾ ಬಂದರೆ ಬಾಯಿನಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ನಮ್ಮ ಏನು ಹಲ್ಲಿನ ಸಂದುಗಳಿರ್ತಕ್ಕಂಥ ಜಂತುಗಳು ಇರ್ಬೋದು, ಬಾಯಿಯ ದುರ್ವಾಸನೆ ಸಂಪೂರ್ಣವಾಗಿ ಶಮನವಾಗ್ತದೆ. ತುಂಬ ಸರಳವಾದ ಒಂದು ಮನೆಮದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮನೆಮದ್ದನ್ನು ನೀವು ಬಳಸಿ ಈ ಬಾಯಿಯ ದುರ್ಗಂಧವನ್ನು ಸರಿ ಮಾಡ್ಕೊಳ್ಳಿ ಅಂತ, ಬಾಯಿನಲ್ಲಿ ಬರ್ತಕ್ಕಂಥ ಕೆಟ್ಟ ವಾಸನೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ತೋಟದ ಗುರುದಳ್ಳಿನಲ್ಲಿ, 9:30ಯಿಂದ 6 ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ, ಬಸವನಹಳ್ಳಿ, ರೈಲ್ವೆ ಸ್ಟೇಷನ್ ಹತ್ರ, ನೆಲಮಂಗಲ. ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ ಕಣ್ಣಿಗೆ. ಹೊರೆ ಇರತಕ್ಕಂಥವ್ರಿಗೆ, ದೃಷ್ಟಿದೋಷ ಇರತಕ್ಕಂಥವ್ರಿಗೆ ದಯವಿಟ್ಟು ಇಲ್ಲಿ ಸಂಪರ್ಕಿಸಬಹುದು, ಚಿಕಿತ್ಸೆಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಶ್ರಮವನ್ನು ಸಂಪರ್ಕಿಸಬಹುದು. ಸ್ನೇಹಿತರೆ, ಮುಂದೆ ಇನ್ನು ಮುಂತಾದ ಅನೇಕ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಸರಳವಾದ ಮನೆಮದ್ದುಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.